ನಮಃಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಜನನೀ ಜನ್ಮಸೌಖ್ಯಾನಾಂ ವರ್ಧದಿ ಕುಲಸಂಪದ ಪದವೀಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮಪತ್ರಿಕ. ಒಬ್ಬ ಮನುಷ್ಯನ ಜೀವನದಲ್ಲಿ ಗ್ರಹಚಾರ ದೋಷವು ಅತಿ ಮುಖ್ಯವಾದುದು. ಗ್ರಹಚಾರಗಳು ಶುಭ ಫಲಗಳನ್ನು ಅಶುಭ ಫಲಗಳನ್ನು ಕೊಡ್ತಕ್ಕಂಥ ಗ್ರಹಚಾರವಾಗಿರುತ್ತೆ. ಎಲ್ಲವೂ ಕೂಡ ಭಗವದಾಜ್ಞೇಯ ಭಗವದ್ ಕೈಂಕರ್ಯ ರೂಪಂ. ಅವನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲ್ಲಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಭಗವದಾಜ್ಞೇಯ ಭಗವದ್ ಕೈಂಕರ್ಯ ರೂಪಂ ಅವನ ಮೇಲೆ ಭಾರವನ್ನು ಹಾಕಿ ಜೀವನವನ್ನು ಮಾಡ್ತಕ್ಕಂಥದ್ದು. ಇದರಲ್ಲಿ ಗ್ರಹಚಾರ ಅಂತಕ್ಕಂಥದ್ದು ಅತಿ ಮುಖ್ಯವಾದುದು. ಈ ಗ್ರಹಚಾರವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಿದ್ಧಾಂತ ಸಂಹಿತೆ ಓರ ಎಂಬ ತ್ರಿಸ್ಕಂಧ ರೂಪವಾಗಿರುತ್ತೆ. ಈ ಸಿದ್ಧಾಂತದ ಸಂದರ್ಭದಲ್ಲಿ ಗ್ರಹಗಳ ಕಕ್ಷಾ ಮಾರ್ಗ ಇತ್ಯಾದಿ ಗಣನೀಯ ತರ್ಕ ಪರಿಗಣನೆಯಾಗಿರುತ್ತೆ. ಸಂಹಿತಾ ಸ್ಕಂದದಲ್ಲಿ ಗ್ರಹಣ ಗ್ರಹಾದಿಗಳು, ಹೋರ ಸ್ಕಂದದಲ್ಲಿ ಮಾನವನ ಜನನ ಕಾಲದಲ್ಲಿರತಕ್ಕಂಥ ಗ್ರಹ ನಕ್ಷತ್ರ ಲಗ್ನಾದಿಗಳಿಂದ ಅವರುಗಳಿಗಾಗುವ ಶುಭ ಅಶುಭ ಫಲಗಳನ್ನು ನಿರೂಪಿಸುತ್ತೆ. ಹೋರ ಸ್ಕಂದದಲ್ಲಿ ನಿರೂಪಿಸಿರುವಂತೆ ಗ್ರಹಗಳಿಂದಾಗುವ ಶುಭಾಶುಭ ಫಲಗಳನ್ನು ತಿಳಿತಕ್ಕಂಥದ್ದೇ ಜಾತಕ, ನಕ್ಷತ್ರ, ಜೊತೆಗೆ ಲಗ್ನ, ಜೊತೆಗೆ ರಾಶಿ, ಈ ರಾಶಿ ಫಲ. ಈ 2025 ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಗಳು ಉಂಟಾಗತ್ತೆ, ಗುರು ಯಾವ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾರೆ, ಶನಿ ಯಾವ ಸ್ಥಾನದಲ್ಲಿ ಯಾವ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ, ಶನಿಯ ಫಲಾಫಲಗಳೇನು, ಬೃಹಸ್ಪತಿಯ ಫಲಾಫಲಗಳೇನು, ನಿಮ್ಮ ಜಾತಕಗಳಿಗೆ ಅನುಗುಣವಾಗಿ ರಾಶಿ ಫಲ ಹೇಗಿರುತ್ತೆ, 2025 ಶುಭಾಶುಭ ಫಲಗಳನ್ನು ಎಷ್ಟೆಷ್ಟು ನೀವು ಸ್ವೀಕರಿಸ್ತೀರಿ, ನಿಮ್ಮ ಜೀವನ ಹೇಗಾಗತ್ತೆ, ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು ಹೇಗಿರುತ್ತೆ, ಆರೋಗ್ಯ ಭಾಗ್ಯ ಅಂತಕ್ಕಂಥದ್ದು ಹೇಗಿರುತ್ತೆ, ಚಂದ್ರಮ ಮನಸ್ಸೋ ಜಾತಃ ಅಂದರೆ ನಿಮ್ಮ ಮನಸ್ಸು ಯಾವ ರೀತಿ ಇರುತ್ತೆ, ಮತ್ತು ನಿಮ್ಮ ಮನಸ್ಸಿನಲ್ಲಿ ಮನಕ್ಲೇಶ ಅಂತಕ್ಕಂಥದ್ದು ಯಾವಾಗ ಆಗತ್ತೆ, ಈ 2025ರಲ್ಲಿ ಶುಭ ಫಲಗಳು ನಿಮಗೆ ಎಷ್ಟು, ಅಶುಭ ಫಲಗಳು ನಿಮಗೆ ಎಷ್ಟು, ಇವೆಲ್ಲವನ್ನೂ ಕೂಡ ತಿಳಿತಕ್ಕಂಥದ್ದೇ ಈ ರಾಶಿ ಫಲ. ಈ ರಾಶಿ ಫಲದಲ್ಲಿ 12 ರಾಶಿಗಳು ಇರುತ್ತೆ. ಈಗ ಒಂದೊಂದು ರಾಶಿಯವರೆಗೂ ಒಂದೊಂದು ಫಲಗಳನ್ನು ನಾವು 2025ರಲ್ಲಿ ಏನೆಲ್ಲ ಫಲಗಳು ಬರುತ್ತೆ ಈ ಒಂದು ರಾಶಿಗಳಿಗೆ ನೋಡೋಣ. ಇನ್ನು ಕುಂಭರಾಶಿ, ಈ ಕುಂಭರಾಶಿಯವರಿಗೆ ವರ್ಷ ಭವಿಷ್ಯ ಹೇಗಿರುತ್ತೆ, 2025 ಏನು ಹೇಳುತ್ತೆ, ಎಷ್ಟು ಸಂಕಟಗಳನ್ನು ಅನುಭವಿಸಬೇಕಾಗತ್ತೆ, ಎಷ್ಟು ಸಂತೋಷವನ್ನು ಅನುಭವಿಸಬೇಕಾಗತ್ತೆ, ಎಷ್ಟು ನಿರ್ವಿಘ್ನವಾಗಿ ಕೆಲಸ ಕಾರ್ಯಗಳಾಗತ್ತೆ, ಎಷ್ಟು ವಿಘ್ನಗಳು ಅಂತಕ್ಕಂಥದ್ದು ಬರುತ್ತೆ. ಇದರ ಕಡೆಗೆ ನಾವು ಗಮನವನ್ನು ಕೊಟ್ಟಾಗ ಗುರು ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಮಾನಹಾನಿ ಆಗ್ತಕ್ಕಂಥ ಸಾಧ್ಯತೆ. ಏನೇ ಮಾಡಲಿಕ್ಕೆ ಹೋಗಿ ಈ ಮಾನಹಾನಿ ಇರ್ತಕ್ಕಂಥ ಮರ್ಯಾದೆ ಕಳ್ಕೊಳ್ತಕ್ಕಂಥದ್ದು ಅಥವಾ ಕೀಳು ಮಟ್ಟದಲ್ಲಿ ನಡೆಸ್ಕೊಳ್ತಕ್ಕಂಥದ್ದು ನಿಮ್ಮನ್ನು ಇವೆಲ್ಲವೂ ಕೂಡ ಕಂಡು ಬರುತ್ತೆ. ಎಚ್ಚರಿಕೆ ವಹಿಸಿ. ವರ್ಷದ ಅರ್ಧ ಭಾಗದಿಂದ ಗುರು ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಪಂಚಮ ಸ್ಥಾನದ ಗುರು ಆಗುತ್ತೆ, ಸಂಪತ್ತನ್ನು ಕೊಡ್ತಾನೆ, ನಿರ್ವಿಘ್ನವಾಗಿ ಕೆಲಸ ಕಾರ್ಯಗಳು ಅಂತಕ್ಕಂಥದ್ದಾಗತ್ತೆ, ಬಹಳಷ್ಟು ಅನುಕೂಲಗಳನ್ನು ಪಡೀತಕ್ಕಂಥ ಈ ಒಂದು ವರ್ಷವಾಗತ್ತೆ. ಈ ವರ್ಷದಲ್ಲಿ ನಿಮಗೆ ಶುಭ ಫಲಗಳು ಬೃಹಸ್ಪತಿಯಿಂದ ದೊರೆತರೆ
ಕುಂಭರಾಶಿಯವರಿಗೆ ಪಾಪ ಈಗಾಗಲೇ ಜನ್ಮದಲ್ಲೇ ಶನಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಎಲ್ಲೋ ಒಂದು ಕಡೆ ಕಣ್ಣು ಮುಂದೆ ಕಾಣುತ್ತೆ, ಅನುಕೂಲಗಳು, ಗುರು ಬಲ ಅಂತಕ್ಕಂಥದ್ದಾಗತ್ತೆ. ಆದರೆ ಕೈಗೆ ಬಂದಿದ್ದ ಬಾಯಿಗೆ ಬರಲ್ಲ. ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಮನೋವ್ಯತೆ, ವಿಘ್ನಗಳನ್ನು ಅನುಭವಿಸಬೇಕಾಗತ್ತೆ. ಚೆನ್ನಾಗಿರೋರು ಕೂಡ ಶತ್ರುಗಳಾಗ್ತಕ್ಕಂಥ ಒಂದು ಪರಿಸ್ಥಿತಿ, ಅದರಲ್ಲೂ ಶತ್ರು ಬಾಧೆಯಿಂದ ತತ್ತರಿಸ್ತಕ್ಕಂಥ ಒಂದು ಪರಿಸ್ಥಿತಿ ಈ 2025ರಲ್ಲಿ ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಶನಿ ಮೀನ ರಾಶಿಗೆ ಪ್ರವೇಶ ಮಾಡ್ತಕ್ಕಂಥ ಒಂದು ಸಮಯದಲ್ಲಿ, ಅಂದರೆ ನಿಮಗೆ ಶನಿ ಧನಭಾವಕ್ಕೆ, ಧನಸ್ಥಾನಕ್ಕೆ ಒಂದು ಪ್ರವೇಶವನ್ನು ಮಾಡ್ತಾನೆ. ಅಂಥ ಒಂದು ಸಮಯದಲ್ಲಿ ನಿಮ್ಮ ತೂಕದಷ್ಟು ತಿಲಧಾನ್ಯ ಮತ್ತು ಒಂದು ಸ್ವಲ್ಪ ಕಬ್ಬಿಣ ದಾನ, ಜೊತೆಗೆ ನೀಲಿ ವಸ್ತ್ರದಾನ ಇಷ್ಟನ್ನು ಮಾಡ್ತಕ್ಕಂಥದ್ದು. ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಶನೇಶ್ವರಾಯ ವಿದ್ಮಹೆ ಛಾಯಾಪುತ್ರಾಯ ಧೀಮಹಿ ತನ್ನೋ ಶನೇಶ್ವರ ಪ್ರಚೋದಯಾತ್. ಶನಿಯನ್ನು ಪ್ರಾರ್ಥನೆಯನ್ನು ಮಾಡಿ ಆದಷ್ಟು ನಾಟಿ ತುಳಸಿಯ ಮಾಲೆಯನ್ನು ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಆಂಜನೇಯನಿಗೆ ಹಾಕಿ ಅರ್ಚನೆ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ಹೆಚ್ಚಾಗಿ ಆಂಜನೇಯನ ಭಕ್ತರಾಗ್ತಕ್ಕಂಥ ಕೆಲಸವನ್ನು ಮಾಡಿ. ನಿಮಗೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತೀನಿ.